ಸುಮಾ, ಯಾರಮ್ಮ ಇವರು? ಅಣ್ಣ, ಇವರು ನನ್ನ ನನ್ನ ಇವರ ಹೆಸರು ಶಂಕರ್ ಅಂತ. ಇವರು ನನ್ನ ಬೆಸ್ಟ್ ಫ್ರೆಂಡ್ ಅಣ್ಣ. ನಮಸ್ತೆ ಸರ್. ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಿದ್ಯಾ? ಮೊದಲೇ ಯಾಕೆ ಹೇಳ್ತಿರ್ಲಿಲ್ಲ? ಮನೆಗೆ ಯಾಕೆ ಮೊದಲು ಕರೆದುಕೊಂಡು ಬಂದಿಲ್ಲಮ್ಮ? ಅಣ್ಣ, ಈಗ ಕರೆದುಕೊಂಡು ಬಂದಿದ್ದೀನಲ್ಲಣ್ಣ. ಸಮಯವೇ ಸಿಕ್ಕಾಗಲ್ಲ ಹೇಳ್ತಿದ್ದಲ್ಲ. ನನ್ನ ನನ್ನ ಬೆಸ್ಟ್ ಫ್ರೆಂಡ್ ಇದಾರ ಅಂತ ಹೇಳ್ತಿದ್ದಲ್ಲ, ಇವರೇನಮ್ಮ ನಿನ್ನ ಬೆಸ್ಟ್ ಫ್ರೆಂಡು? ಹೌದಣ್ಣ, ಇವರೇ ಅವರು. ಸರ್, ಇವತ್ತಾದರೂ ನಿಮ್ಮ ಪರಿಚಯ ಆಗಿದ್ದಕ್ಕೆ ತುಂಬಾ ಒಳ್ಳೆಯದಾಯ್ತು ಸರ್. ಆದರೂ ನಿನ್ನ ಫ್ರೆಂಡ್ ಬಗ್ಗೆ ಹೇಳಿರುವುದು ತಪ್ಪಲ್ಲ ಸೋಮ. ಅಣ್ಣ, ನೀವೇ ಹೇಳ್ತಿದ್ರಲ್ಲ, ಗರ್ಲ್ ಫ್ರೆಂಡ್ ಇದ್ರೆ ಓಕೆ, ಬಾಯ್ ಫ್ರೆಂಡ್ ಯಾಕೆ ಅಂತ. ಅದಕ್ಕಾಗಿ ಇವರ ಬಗ್ಗೆ ಏನೂ ಹೇಳಿಲ್ಲ ಅಣ್ಣ. ನೋಡಮ್ಮ, ನಡೆ ನುಡಿ ಗುಣ ಮನಸ್ಸು ಒಳ್ಳೇದಾದ್ರೇನು, ಗರ್ಲ್ ಫ್ರೆಂಡ್ ಆದ್ರೆ ಬಾಯ್ ಫ್ರೆಂಡ್ ಆದ್ರೆ. ಹೌದು ಸರ್, ನಡೆ ನುಡಿ ಒಳ್ಳೆಯದಾದರೆ ಮನುಷ್ಯನಿಗೆ ಎಲ್ಲಿ ಹೋದರೂ ಗೌರವ ದಕ್ಕುತ್ತದೆ. ಸುಮಾ, ಇನ್ನು ಲೋಕೇಶ್ ಇನ್ನು ಮನೆಗೆ ಬಂದಿಲ್ವಾ? ಇಲ್ಲ ಅಣ್ಣ, ದಸರಾ ವಿಶೇಷವಾಗಿ ಕಬಡ್ಡಿ ಫೈನಲ್ ಇದೆ ಎಂದು ಹೇಳಿದ್ರಲ್ಲ, ಇನ್ನೇನು ಬರ್ಬೋದು ಅಣ್ಣ. ಹೌದೇನಮ್ಮ? ಹೌದಣ್ಣ, ಆ ಕಬಡ್ಡಿ ಸ್ಪರ್ಧೆಯಲ್ಲಿ ಅಣ್ಣ ಬಂಗಾರದ ಕಪ್ಪು ಗೆದ್ದು ತಂದೆ ತರುತ್ತಾನೆ ಅಣ್ಣ. ಆಗ ನೋಡಿ ಅಣ್ಣ, ಮಾತಾಡ್ಬೇಕಾದ್ರೆ ಅಣ್ಣ ಲೋಕೇಶ್ ತಂದೆ ಬಿಟ್ಟ. ಅಣ್ಣ, ನನಗೆ ಆಶೀರ್ವಾದ ಮಾಡು. ಇಷ್ಟು ಸಾಕು ಕಣ ಲೋಕೇಶ್, ನೀನು ಕಾಲೇಜಿಗೆ ಹೋಗಿದ್ದಕ್ಕೂ ಸಾರ್ಥಕವಾಯಿತು. ಅಣ್ಣ, ಎಲ್ಲ ನಿನ್ನ ಆಶೀರ್ವಾದ ಫಲ ಅಣ್ಣ. ಹೌದಣ್ಣ, ಇವ್ರು ಯಾರು ನನಗೆ ಪರಿಚಯ ಮಾಡಿಸಿರಲಿಲ್ಲ? ನಮಸ್ತೆ ಸರ್. ಅಣ್ಣ, ಇವರು ನನ್ನ ಬೆಸ್ಟ್ ಫ್ರೆಂಡ್ ಶಂಕರ್ ಅಂತ. ನಮಸ್ತೆ ಸರ್. ನಮಸ್ಕಾರ. ಶಂಕರ್, ಮುಂದೆ ಏನ್ ಮಾಡ್ಬೇಕಂತ ಅಂದ್ಕೊಂಡಿದೀಯಾ? ಯಾವ ನಿರ್ಧಾರವೂ ಮಾಡಿಲ್ಲ ಸರ್. ತಂದೆ ಕಟ್ಟಿಸಿಕೊಟ್ಟಿರುವ 2 ಕೂಲ್ ಡ್ರಿಂಕ್ಸ್ ಫ್ಯಾಕ್ಟರಿಗಳಿವೆ, ಅವನ್ನು ನೋಡಿಕೊಂಡು ಹೋದರೆ ಸಾಕು ಅನಿಸುತ್ತಿದೆ. ಗಂಡಸಾಗಿ ಹುಟ್ಟಿದ ಮೇಲೆ ಏನಾದರೂ ಕೆಲಸ ಮಾಡಲೇಬೇಕಲ್ವೇ? ಹೌದು ಸರ್, ಗಂಡಸಾಗಿ ಹುಟ್ಟಿದ ಮೇಲೆ ಏನಾದರೂ ಮಾಡಲೇಬೇಕು ಕೆಲಸ. ಅಣ್ಣ, ನೌಕರಿ ಯಾವುದಾದರೇನು, ಯಾವುದಾದರೂ ಒಂದು ಮಾಡಿಕೊಳ್ಳುತ್ತಾರೆ ಬಿಡಿ ಅಣ್ಣ. ಕರೆಕ್ಟ್ ಆಗಿ 2 ಫ್ಯಾಕ್ಟ್ರಿಗಳನ್ನು ಮೇಂಟೈನ್ ಮಾಡಿದ್ರೆ ಅಷ್ಟೇ ಸಾಕು ಬಿಡಿ. ಹೌದು ಸರ್. ಅಣ್ಣ, ನೀವಿಬ್ಬರು ಅಣ್ಣಂದಿರು ಜೊತೆಯಲ್ಲಿ ಇದ್ದೀರಿ. ನಿಮ್ಮ ಹತ್ತಿರ ಒಂದು ವಿಷಯ ಹೇಳಬೇಕು. ಆ ವಿಷಯ ಹೇಳಿದ ಕೂಡಲೇ ನೀವು ನನ್ನ ಮೇಲೆ ಸಿಟ್ಟು ಮಾಡ್ಕೋಬೇಡ. ಏನು ಹೇಳಮ್ಮ, ಯಾಕೆ ಹೆದರಿವೆ? ಅಣ್ಣ, ಅದು ಅದು ಎದುರಬೇಡ, ನೇರವಾಗಿ ಹೇಳಮ್ಮ. ಅಣ್ಣ ನೋಡಿ, ಈ ಶಂಕರ್ ನಾನು ಇಬ್ಬರು ಪ್ರೀತಿಸ್ತಾ ಇದ್ದೀವಿ. ನಾನು ಇವರನ್ನೇ ಮದುವೆ ಮಾಡ್ಕೋಬೇಕಂತ ಇದ್ದೀನಿ ಅಣ್ಣ. ಹೌದು ಸರ್, ನಾನು ನಿಮ್ಮ ತಂಗಿ ತುಂಬಾ ಹತ್ತಿರವಾಗಿದ್ದೇವೆ. ನೋಡಮ್ಮ, ಸಿಟ್ಟೆಂಬುದು ಯಾವತ್ತಾದ್ರೂ ನೀನು ಮುಂದೆ ಮಾಡಿಕೊಂಡಿರೋದು ನೋಡಿದೀಯನಮ್ಮ? ಹೇಳು ಲೋಕೇಶ್, ನಾನಂತೂ ಯಾವತ್ತೂ ನೋಡಿಲ್ಲ. ಹೌದು ಸರ್, ನಾನು ನಿಮ್ಮ ತಂಗಿ ತುಂಬಾ ಹತ್ತಿರವಾಗಿದ್ದೇವೆ. ನಮ್ಮಿಬ್ಬರ ಆಸೆ ಮದುವೆಯಾಗಿ ಒಂದಾಗಿ ಬಾಳಬೇಕೆಂಬುದಾಗಿದೆ. ನಮ್ಮ ಆಸೆಯನ್ನು ನೆರವೇರಿಸಬೇಕು ನೀವು. ಶಂಕರ್, ನನ್ನ ತಂಗಿ ಸಂತೋಷಕ್ಕಿಂತ ಹೆಚ್ಚಿನಾಗಿ ಏನೂ ಇದಿಲ್ಲ ಶಂಕರ್. ನನ್ನ ಈ ಅಣ್ಣನ ಆಶೀರ್ವಾದ ಎಂದಿಗೂ ಇರುತ್ತದೆ ಶಂಕರ್. ಬಾಬಾ, ವರದಕ್ಷಿಣೆ ಬೇಕಾದ್ರೆ ಕೇಳಿ ಕೊಡುತ್ತೇವೆ. ವರದಕ್ಷಿಣೆ ಏನು ಬೇಡ ಸರ್, ನಿಮ್ಮ ತಂಗಿಯನ್ನು ಮದುವೆ ಮಾಡಿಕೊಟ್ಟು ಕಳಿಸಿದರೆ ಅಷ್ಟೇ ಸಾಕು. ಲೋಕೇಶ್, ನಿನ್ನ ಮದುವೆ ಆಗ್ತೀಯೋ ಇಲ್ವೋ? ಅಣ್ಣ, ಈ ಲೋಕೇಶ್ ಅಣ್ಣ ಸಹ ಒಂದು ಅನಾಥ ಹುಡುಗಿಗೆ ಪ್ರೀತಿಸ್ತಾ ಇದ್ದಾನೆ. ಅವಳನ್ನು ನೀವೇ ಮದುವೆ ಮಾಡಿ ಕೊಡಬೇಕು. ಆಯ್ತು ಬಿಡಮ್ಮ, ನಿಮ್ಮಿಬ್ಬರ ಮದುವೆಯನ್ನು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡಿ ಮುಗಿಸುತ್ತೇನೆ. ನಾನಿನ್ನು ಹೊರಬಹುದೇ? ಭಾವನವರೇ, ಊಟ ಮಾಡಿಕೊಂಡು ಹೋಗ್ಬೋದಲ್ಲ? ಇರಲಿ ಬಿಡಿ, ಇನ್ನೊಮ್ಮೆ ಬಂದಾಗ ಮಾಡಿದರೆ ಆಯಿತು. ನಾನಿನ್ನು ಬರ್ತೇನೆ ಸುಮ್ಮ.
ನಿನ್ನ ಬಾಳು ಹಸನಾಯಿತಮ್ಮ.